ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 8ನೇ ತರಗತಿಯ 8ನೆಯ ಪಾಠ ಪರಿಮಾಣಗಳ ಹೋಲಿಕೆ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ ಗ್ರೋತ್ ಆಗ್ತಾ ಹೋಗ್ತದೆ, ನಿಮಗೆ ಇನ್ನಷ್ಟು ವಿಡಿಯೋಗಳು ಸಿಗ್ತಾ ಹೋಗ್ತವೆ. ಈ ಒಂದು ಭಾಗದಲ್ಲಿ ಏರಿಕೆ ಅಥವಾ ಇಳಿಕೆಯ ಶೇಕಡಾ ಪ್ರಮಾಣ ಕಂಡುಹಿಡಿಯುವುದು. ಏರಿಕೆ ಅಥವಾ ಇಳಿಕೆಯ ಶೇಕಡಾ ಪ್ರಮಾಣವನ್ನು ಕಂಡುಹಿಡಿಯುವುದು. ನಮ್ಮ ನಿತ್ಯ ಜೀವನದಲ್ಲಿ ಈ ಕೆಳಗಿನಂತಹ ಹಲವಾರು ಸನ್ನಿವೇಶಗಳನ್ನು ಪದೇ ಪದೇ ಕಾಣುತ್ತಾ ಇರುತ್ತೇವೆ. ನಮೂದಿತ ಬೆಲೆಗಳ ಮೇಲೆ 25% ಡಿಸ್ಕೌಂಟ್ ಅಂತ ಬರೆದಿರ್ತಾರೆ. ಯಾವುದೋ ಒಂದು ಶರ್ಟ್ ಇರ್ತದೆ, ಶರ್ಟ್ ಮೇಲೆ 25% ಡಿಸ್ಕೌಂಟ್ ಅಂತ ಇರ್ತದೆ. 1000 ರೂಪಾಯಿ ಇದೆ ಶರ್ಟ್ನ ಬೆಲೆ, 25% ಡಿಸ್ಕೌಂಟ್ ಅಂತಂದರೆ ಎಷ್ಟು ರೂಪಾಯಿ ನಾನು ಕೊಡಬೇಕಾಯಿತು? ಕಮೆಂಟ್ ಮಾಡಿ. 1000 ರೂಪಾಯಿ ಶರ್ಟ್ನ ಬೆಲೆ, 25% ಡಿಸ್ಕೌಂಟ್ ಮಾಡ್ತಾ ಇದ್ದಾನೆ. ಹಾಗಿದ್ರೆ ಎಷ್ಟು ಕಡಿತ ಆಯಿತು, ಎಷ್ಟು ರೂಪಾಯಿ ನಾನು ಕೊಡಬೇಕಾಯಿತು? ಓಕೆನಾ? ಆಮೇಲೆ ಪೆಟ್ರೋಲ್ನ ನಮೂದಿತ ಬೆಲೆಗಳ ಮೇಲೆ 25% ಕಡಿತ, ಪೆಟ್ರೋಲ್ನ ಬೆಲೆಯಲ್ಲಿ 10% ಏರಿಕೆ. ನಾಳೆಯಿಂದ ಪೆಟ್ರೋಲ್ ಬೆಲೆ 10% ಹೆಚ್ಚಾಗ್ತದೆ ಅಂತ ಕೇಳಿದೆ. ಉದಾಹರಣೆಗೆ ಇವತ್ತು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ಪೆಟ್ರೋಲ್ ಬೆಲೆ. ನಾಳೆ ಏನಾಗ್ಬಿಡ್ತದೆ, 10% ಅಂದರೆ 10 ರೂಪಾಯಿ ಜಾಸ್ತಿ ಆಯಿತು, 110 ರೂಪಾಯಿ ಆಯಿತು. ಈ ಥರ ನಾವು ಪರ್ಸಂಟೇಜ್ ಇದ್ದಾಗ ಎಷ್ಟು ಪರ್ಸಂಟೇಜ್ ಅಂದರೆ ಎಷ್ಟು ಬೆಲೆ ಹೆಚ್ಚಾಯಿತು, ಎಷ್ಟು ಬೆಲೆ ಕಡಿಮೆ ಆಯಿತು ಅಂತ ಕಂಡುಹಿಡಿಯದೆ ಈ ಭಾಗ. ಇಂತಹ ಕೆಲವು ಉದಾಹರಣೆಗಳನ್ನು ಪರಿಗಣಿಸೋಣ. ಹಿಂದಿನ ವರ್ಷದಲ್ಲಿ ಸ್ಕೂಟರ್ ಒಂದರ ಬೆಲೆಯು 34,000 ರೂಪಾಯಿ ಇತ್ತು. ಆದರೆ ಈ ವರ್ಷ ಸ್ಕೂಟರ್ನ ಬೆಲೆಯಲ್ಲಿ 20%ನಷ್ಟು ಏರಿಕೆಯಾಗಿದೆ. ಈಗಿನ ಬೆಲೆ ಎಷ್ಟು ಅಂತ ಕೇಳ್ತಾರೆ. 20% ಸ್ಕೂಟರ್ ಬೆಲೆ ಜಾಸ್ತಿ ಮಾಡಿಬಿಟ್ರೆ, ಸ್ಕೂಟರ್ ರೇಟ್ ಜಾಸ್ತಿ ಆಗಿತ್ತು 20%, ಅಂದ್ರೆ ಮೂಲ ಬೆಲೆ ಎಷ್ಟಾಗ್ತದೆ? ಆವಾಗ ಪರಿಹಾರ ನೋಡ್ರಿ, 2 ಪರಿಹಾರಗಳು ಕೊಟ್ಬಿಟ್ಟಾರೆ ಇಲ್ಲಿ. 2 ಪರಿಹಾರಕ್ಕೂ ಸೇಮ್ ಆನ್ಸರ್ ಬರ್ತವೆ. 2 ರೀತಿ ನೀವು ಬರಿಬೋದು. 2 ರೀತಿ, 2 ಡಿಫ್ರೆಂಟ್ ವೇಸ್ ಒಳಗೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಮೊದಲನೇದಾಗಿ, ಅಮಿತಾಳು ತಾನು ಮೊದಲಿಗೆ 34,000 ಬೆಲೆಯ 20%ರಷ್ಟು ಏರಿಕೆ ಪ್ರಮಾಣವನ್ನು ಕಂಡುಹಿಡಿದು ಆ ನಂತರ ಹೊಸ ಬೆಲೆಯನ್ನು ಕಂಡುಹಿಡಿಯುವುದಾಗಿ ಹೇಳಿದಳು. ಅಂದರೆ 34,000 ರೂಪಾಯಿಯ 20% ಕಂಡುಹಿಡಿದ್ರು, 6,800 ರೂಪಾಯಿ ಬಂತು. ಅದನ್ನು ಸೇರಿಸಿದ್ರು, ಹಳೆಯ ಬೆಲೆಗೆ ಏರಿಕೆ ಬೆಲೆಯನ್ನು ಸೇರಿಸಿದಾಗ ಉತ್ತರ ಬಂತು. ಇಲ್ಲಿ ನೋಡ್ರಿ, ಸುನಿತಾಳು ಏಕಾಂಶ ಪದ್ಧತಿಯನ್ನು ಬಳಸಿದಳು. ಏಕಾಂಶ ಪದ್ಧತಿ ಅಂತಂದ್ರೇನು? 20% ಏರಿಕೆ ಅಂದರೆ 100 ರೂಪಾಯಿಗೆ 120 ರೂಪಾಯಿ ಆದಂಗೆ ಆಯಿತು. ಏಕಾಂಶ ಪದ್ಧತಿ ಅಂದರೆ 100ಕ್ಕೆ ನಾವು ಸಮನಾಗಿ ತೆಗೆದುಕೊಳ್ಳೋದಕ್ಕೆ ಏಕಾಂಶ ಪದ್ಧತಿ ಅಂತ ಕರಿತೀವಿ. 100 ರೂಪಾಯಿಗೆ 120 ರೂಪಾಯಿ ಆಯಿತು. ಯಾಕೆ? 20% ಅಂದರೆ 20 ರೂಪಾಯಿ ಅಂತ ತಿಳ್ಕೊಂಬಿಟ್ರು. 100 ರೂಪಾಯಿಗೆ 120 ರೂಪಾಯಿ ಹೆಚ್ಚಾಯಿತು, ಏರಿಕೆಯಾಗಿದೆ. ಹಾಗಾದರೆ 34,000ಗಳಲ್ಲಿ ಎಷ್ಟು ಏರಿಕೆಯಾಗಿದೆ ಅಂತ ಕೇಳಿದಾಗ, ಏರಿಕೆಯಾದ ನಂತರ ಬೆಲೆ 120 ಭಾಗಲೇ 100 ಇಂಟು 34,000 ಲೆಕ್ಕ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಬಂದುಬಿಡ್ತದೆ. ಇಲ್ಲಿ ನಾವು 20% ಕಂಡು ಹಿಡಿದು ಆಮೇಲೆ ಕೂಡಿಸೋದು, ಇಲ್ಲಿ ಕೂಡಿಸೋ ಅವಶ್ಯಕತೆ ಇಲ್ಲ, ಉತ್ತರ ತಾನಾಗಿ ಬಂದುಬಿಡ್ತದೆ. ಏಕಾಂಶ ಪದ್ಧತಿ, ಇದು ಒಂದು ಬೇರೆ ಪದ್ಧತಿ. 2 ಪದ್ಧತಿಗಳು ಅದಾವೆ. 2 ಪದ್ಧತಿಯನ್ನು ನಿಮಗೆ ಹೇಳಿಕೊಡ್ತೀನಿ, ನೋಡ್ರಿ. ಇಲ್ಲಿ ಮೊದಲೇ ಏನು ಮಾಡೋಣ ಅಂತಂದರೆ, ಪದ್ಧತಿಯನ್ನು ಒಂದು ಎ ಅಂತ ತೊಗೊತೀನಿ, ಒಂದು ಬಿ ಪದ್ಧತಿ ಅಂತ ತೊಗೊತೀನಿ. ಒಂದು ಎ ಮೆಥಡ್, ಬಿ ಮೆಥಡ್ ಅಂತ ತೊಗೊತೀನಿ. ಎ ಮೆಥಡ್ನಲ್ಲಿ ಒಟ್ಟಾರೆಯಾಗಿ 34,000 ರೂಪಾಯಿಯ 20% ಏರಿಕೆ ಅಂತಂದರೆ ನಮಗೆ ಏರಿಕೆಯ ಹಣ ಸಿಗ್ತದೆ. ಯಾವ ಹಣ ಸಿಗ್ತದಪ್ಪ? ಏರಿಕೆಯ ಹಣ ಈಸ್ ಈಕ್ವಲ್ ಟು 34,000 ಅಂದರೆ 8, 20% ಅಂದರೆ 20 ಭಾಗಲೇ 100, 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಗುಣಾಕಾರ ಮಾಡೋಣಂತೆ. 20% ಅಂತಂದರೆ 0ಗೆ 0, 0ಗೆ 0, 4 2 8, 3 2 6, 6,800 ರೂಪಾಯಿ ಅಂತ ಬಂತು. ಇದು ಏರಿಕೆ ಆದದ್ದು. ಈಗ ಹೊಸ ದರ ಈಸ್ ಈಕ್ವಲ್ ಟು ಹಳೆಯ ದರ ಪ್ಲಸ್ ಏರಿಕೆ. ಹಳೆಯ ರೇಟ್ ಎಷ್ಟಿತ್ತು? 34,000 ರೂಪಾಯಿ ಇತ್ತು. ಹೊಸ ರೇಟಿಗೆ ಅಂದರೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅವರು? 6,800 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲ ಕೂಡ್ಸೋಣಂತೆ.
8ಕ್ಕೆ 0ಗೆ 0ಗೆ 6 0 ಕೆಲೆ ಬತ್ತು 1 ಹೌದಾ 3 1 4 40,800 ರೂಪಾಯಿ ಆಯಿತು. ಇದು ರೇಟ್ ಜಾಸ್ತಿ ಆದಾಗ ಇಷ್ಟು ಜಾಸ್ತಿ ಆಯಿತು. ಏಕಾಂಶ ಪದ್ಧತಿಯಲ್ಲಿ ಅವ್ರೇನು ಮಾಡ್ತಾರೆ 20% ಏರಿಕೆ ಅಂತಂದರೆ ಪ್ಲಸ್ ಮಾಡಬೇಕು. 20% ಏರಿಕೆ ಅಂತಂದರೆ ಏನು ಮಾಡಬೇಕು 100ರೊಳಗೆ ಏನು ಮಾಡಬೇಕು ಪ್ಲಸ್ 20 ಅಂತ ತಗೋಬೇಕು. ಅಂದರೆ 100 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಏರಿಕೆ 120 ರೂಪಾಯಿ ಏರಿಕೆ ಆಗಿದೆ. ಹೌದಾ 120 ರೂಪಾಯಿ ಹೊಸ ಬೆಲೆ ಅಥವಾ ಏರಿಕೆಯಾದ ಹಣ, ಏರಿಕೆಯಾದ ಅಥವಾ ಒಟ್ಟು ಹಣ 100 ರೂಪಾಯಿಗೆ 120 ರೂಪಾಯಿ ಒಟ್ಟು ಹೊಸ ಬೆಲೆ ಅಂತ ನಾವು ಹೇಳ್ಬೋದು. ಆದರೆ ನಮ್ಮ ಹತ್ರ 100 ರೂಪಾಯಿ ಇಲ್ಲ. ಫಸ್ಟಿಗೆ ಎಷ್ಟು ರೂಪಾಯಿ ಅದ 34,000 ರೂಪಾಯಿ. 100 ರೂಪಾಯಿ ಇದ್ದಿದ್ದು ದುಡ್ಡು 120 ರೂಪಾಯಿ ಆಗ್ಯದ. ಯಾಕೆ 20%? 100 ರೂಪಾಯಿ ಇದ್ದಿದ್ದು 120 ರೂಪಾಯಿ ಆಗಿದೆ. 34,000 ರೂಪಾಯಿ ಇದ್ದಿದ್ದು 34,000 ರೂಪಾಯಿ ಇದ್ದಿದ್ದು ಎಷ್ಟಾಗ್ಯದ ಅಂತ ಕೇಳ್ತಾರೆ. ಇದು ಗೆ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡ್ಬಿಡ್ತೀನಿ. ಇಲ್ಲಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ತೊಗೊಂಡ್ಬಿಡ್ತೀನಿ. ಓರೆ ಗುಣಾಕಾರ ಮಾಡೋಣ. ಇವೆರಡು ಗುಣಾಕಾರ ಮಾಡೋಣ, ಇದು ಭಾಗಾಕಾರ ಮಾಡೋಣ. ಇವೆರಡು ಗುಣಾಕಾರ ಓರೆ ಗುಣಾಕಾರ ಮಾಡೋಣ. ಏನಾಗುತ್ತೆ ಹೇಳಿ ಓರೆ ಗುಣಾಕಾರ ಮಾಡಿದ್ರೆ 34,000 ಓರೆ ಗುಣಾಕಾರ 120 ಭಾಗಲೇ 100 ಅಂತ ಬಂತು. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 12 0ಗೆ 0, 12 0ಗೆ 0, 12 4 48 ಕೈಲ ಬತ್ತು 4, 12 3 36 4 40,800 ರೂಪಾಯಿ ಅಂತ ಬಂತು. 120 ಇದ್ದಿದ್ದು ಏರಿಕೆ ಆದ್ರೆ 120 ತೊಗೊಂಡ್ವಿ. ಇಳಿಕೆ ಆಯ್ತು ಅಂದ್ರೆ ಮೈನಸ್ ಮಾಡ್ತಿದ್ವಿ. ಇಳಿಕೆ ಆದ್ರೆ ಮೈನಸ್ ಮಾಡ್ತಿದ್ವಿ. ಅರ್ಥ ಆಯ್ತಾ? ಓಕೆ, ಈ ಥರನಾಗಿ ಈ ಲೆಕ್ಕವನ್ನು ನಾವು ಮಾಡಬೇಕಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ, ಮುಂದಿನ ಎಕ್ಸಾಂಪಲ್ ನೋಡ್ರಿ. ಇದೇ ರೀತಿ ಬೆಲೆಯಲ್ಲಿನ ಶೇಕಡಾವಾರು ಇಳಿಕೆಯಾದರೆ ನಿಜವಾದ ಇಳಿಕೆಯನ್ನು ಕಂಡುಹಿಡಿದು ಆನಂತರ ಅದನ್ನು ಮೂಲ ಬೆಲೆಯಿಂದ ಕಡಿಮೆ ಮಾಡಬೇಕು ಎಂದು ನಾವು ಹೇಳಬಹುದು. ಒಂದು ವೇಳೆ ಮಾರಾಟವನ್ನು ಹೆಚ್ಚಿಸುವುದಕ್ಕಾಗಿ ಸ್ಕೂಟರ್ನ ಬೆಲೆಯಲ್ಲಿ 5% ಇಳಿಕೆ ಆದರೆ ಏನು ಮಾಡ್ತೀರಾ? ಇಳಿಕೆ ಆಯ್ತಪ್ಪ, ಎಷ್ಟು ಪರ್ಸೆಂಟೇಜ್? 5% ಇಳಿಕೆ ಆಯಿತು. ಅವಾಗೇನು ಮಾಡ್ತೀರಾ? ಕಡಿತ ಕಂಡುಹಿಡಿತೀರಿ. ಮೊದಲು ಕಡಿತ ಅಂತಂದರೆ ಸ್ಕೂಟರ್ನ ಬೆಲೆ 34,000, ಕಡಿತ ಈಸ್ ಈಕ್ವಲ್ ಟು ಎಷ್ಟು ಕಡಿತ ಆಗೈತಿ, ಎಷ್ಟು ಕಡಿಮೆ ಆಗೈತಿ? 34,000ದ 5% ಕಡಿಮೆ ಆಗೈತಿ. ಅಂದರೆ 34,000ಗೆ 34,000 ಬರೀರಿ, ದ ಅಂದರೆ ಇಂಟು ಬರೀರಿ, 5% ಅಂದರೆ 5 ಭಾಗಲೇ 100 ಅಂತ ಬರೀರಿ. ಇವೆರಡು ಕ್ಯಾನ್ಸಲ್, ಇವೆರಡು ಕ್ಯಾನ್ಸಲ್ ಆಯಿತು. ಗುಣಾಕಾರ ಮಾಡಿ ಎಷ್ಟು ಬಂತು ಆನ್ಸರು? 1,700 ರೂಪಾಯಿ ಅಂತ ಬಂತು. ಅರ್ಥ ಆಯ್ತಾ? ಇದು ಹೆಂಗೆ ಬರೀತೀರಾ ನೀವು ಇಲ್ಲಿ? 34,000 ದ ಅಂದರೆ ಇಂಟು 5% ಡಿವೈಡೆಡ್ ಬೈ 100, 0 0 0 0 ಕ್ಯಾನ್ಸಲ್. 300 0ಗೆ 0, 4 20ಕ್ಕೆ 20, 2ಕ್ಕೆ 2, 5 3 15 2 1,700 ರೂಪಾಯಿ ಆಯಿತು. 1,700 ರೂಪಾಯಿ ಕಡಿಮೆ ಮಾಡ್ಬೇಕು ನಾ ಈಗ. ಎದರಲ್ಲಿ? ದತ್ತ ಮೂಲ ಬೆಲೆಯಲ್ಲಿ. ಹಾಗಾಗಿ ಹೊಸ ಬೆಲೆ ಈಸ್ ಈಕ್ವಲ್ ಟು ಮೂಲ ಬೆಲೆ ಮೈನಸ್ ಕಡಿತ. ಮೂಲ ಬೆಲೆ ಎಷ್ಟಿದೆ? 34,000 ಮೈನಸ್ ಕಡಿತ ಅಂತಂದರೆ 32,300. ಇದನ್ನು ಏಕಾಂಶದಲ್ಲಿ ಮಾಡಿರಿ ಸರ್. ಏಕಾಂಶದಲ್ಲಿ ಮಾಡೋಣ. ಏಕಾಂಶದಲ್ಲಿ ಮಾಡಬೇಕು ಅಂದರೆ ಏನು ಮಾಡಬೇಕು? 100 ರೂಪಾಯಿ ಇದ್ದದ್ದನ್ನು ಏನು ಮಾಡಿದ್ದಾರೆ ಅವರು? 95 ರೂಪಾಯಿಗೆ ಮಾರಾಟ ಬೆಲೆ ಆಗಿದೆ. 100 ರೂಪಾಯಿಗೆ 95 ರೂಪಾಯಿ ಯಾಕೆ ಮಾಡಿದೆ ನಾನು? 5 ರೂಪಾಯಿ ಕಡಿಮೆ, 5% ಕಡಿಮೆ ಅಂದ್ರೆ 5% ಕಡಿಮೆ ಅಂದರೆ 5 ರೂಪಾಯಿ ಕಡಿಮೆ. ಅಂದ್ರೆ 100 ರೂಪಾಯಿ ಇದ್ದಿದ್ದು 95 ರೂಪಾಯಿ ಮಾರಿದ್ರೆ ನಮ್ಮ ಹತ್ರ ಎಷ್ಟದ? 34,000 ರೂಪಾಯಿಗೆ ಎಷ್ಟಕ್ಕೆ ಮಾರಾಟ ಆಗ್ತದೆ? ಓರೆ ಗುಣಾಕಾರ ಮಾಡಿರಿ. 34,000 ಗುಂಡ್ಲೆ 95 ಭಾಗಲೇ 100 ಅಂತ 0 0 0 0 ಕ್ಯಾನ್ಸಲ್. 95 0ಗೆ 0, 95 4 100 ಇದ್ರೆ 400 ಆಗ್ತಿತ್ತು. 20 ಕಡಿಮೆ ಮಾಡಿರಿ. 380ಕ್ಕೆ 0, 38ಕ್ಕೆ 38, 95 3 100 ಇದ್ರೆ 300 ಆಗ್ತಿತ್ತು. 15 ಕಮ್ಮಿ ಮಾಡಿರಿ. 285 285 293 322 322 ಎಷ್ಟು ಬಂತು? 32,000 ಇಲ್ಲ 323 32,300. ಅರ್ಥ ಆಯ್ತಾ? ಒಂದು ಕೈಲ ಕೂಡಿಸ್ಬೇಕಾಗಿತ್ತು. 32,300 ಬಂತ ಉತ್ತರ. 32,300 ರೂಪಾಯಿ, 32,300 ರೂಪಾಯಿ. ಇದು ಏಕಾಂಶ ಪದ್ಧತಿ. ಇದೇನಪ್ಪ ಅಂತ ನಾರ್ಮಲ್ ಹಳೇ ಪದ್ಧತಿ ಅಂತ ನಾವು ಹೇಳ್ಬೋದು. ಇದನ್ನು ನಾವು ಅಧ್ಯಾಯದ ಮುಂದಿನ ವಿಭಾಗದಲ್ಲಿ ಬಳಸಿಕೊಳ್ಳೋಣ. ಇದನ್ನು ಬಳಸ್ಕೊತ ಹೋಗೋಣಂತೆ. ರಿಯಾಯಿತಿ ಕಂಡುಹಿಡಿಯುವುದು ಅಂದರೆ ರಿಯಾಯಿತಿ ಅಂತಂದರೆ
ಅದಕ್ಕೆ ನಾವೆಂತ ಕರಿತೀವಿ ಆಫರ್. ಇಷ್ಟು ಆಫರ್ ಅಂತ ಕೊಡ್ತೀವಿ. ಆಫ್ 25% ಆಫ್, ಸೇಲ್ 50% ಆಫ್ ಅಂದರೆ ಎಷ್ಟು ನಾವು ಬೆಲೆ ಬರ್ತದೆ ಅಂತ. ಈಗ 850 ರೂಪಾಯಿ ಅದ ಒಂದು ಶರ್ಟು, ಅದರಲ್ಲಿ 25% ಆಫ್ ಅಂತ ಹೇಳ್ತೀನಿ ನಾನು. ಎಷ್ಟು ಕಡಿಮೆ ಆಯಿತು ಅಂತ ಕೇಳ್ತಾರೆ ಅವರು. ಎಷ್ಟು ರೂಪಾಯಿ ನಾನು ಕೊಡಬೇಕಾಯಿತು ಅಂತ ಕೇಳ್ತಾರೆ. ಆ ಥರ ಪ್ರಶ್ನೆಗಳನ್ನ ಮಾಡ್ಕೊಂಡು ತಗೊಂಡಂತೆ ಆವಾಗ ವಸ್ತುವಿನ ನಮೂದಿತ ಬೆಲೆ, ಓಕೆ, ಎಮ್ ಪಿ ಅಂತಂದರೆ ಮಾರ್ಕ್ಡ್ ಪ್ರೈಸ್ ಅಂತ ಹೇಳ್ತೀವಿ ನಾವು. ಎಮ್ ಪಿ ಅಂದ್ರೆ ಏನು ರೀ? ಮಾರ್ಕ್ಡ್ ಪ್ರೈಸ್, ಮೂಲ ಬೆಲೆ. ಫಸ್ಟಿಗೆ ಎಷ್ಟು ಬೆಲೆ ಮೇಲೆ ನೀಡಿರುವ ಕಡಿತವನ್ನು ರಿಯಾಯಿತಿ ಅನ್ನೋರು. ಅದ್ಮ್ಯಾಗ ಏನಂತಂದ್ರೆ ಆಫರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ನಾವೇಂತೀವಿ ರಿಯಾಯಿತಿ ಅಂತ ಹೇಳ್ತೀವಿ ನಾವು. ಓಕೆ, ಅದಾದ ನಂತರ ಸಾಮಾನ್ಯವಾಗಿ ಗ್ರಾಹಕರನ್ನು ಆಕರ್ಷಿಸಲು ಅಥವಾ ಮಾರಾಟವನ್ನು ಉತ್ತೇಜಿಸಲು ಏನು ಮಾಡ್ತೀವಿ ಅಂದರೆ ರಿಯಾಯಿತಿ ಇಡ್ತೀವಿ. ರಿಯಾಯಿತಿ ಅಂತಂದ್ರೆ ಅದ್ರ ಮ್ಯಾಗ ಕಡಿಮೆ ರೇಟ್, ಆಫರ್ಗಳು. ರಿಯಾಯಿತಿ ಅಂದ್ರೆ ಏನು ರೀ? ಆಫರ್ಗಳು ಇಡ್ತೀವಿ. ನೀವು ನಮೂದಿತ ಬೆಲೆಯಿಂದ ಮಾರಾಟ ಬೆಲೆ SP-ಯನ್ನು ಕಳೆಯುವುದರ ಮೂಲಕ ರಿಯಾಯಿತಿಯನ್ನು ಕಂಡುಹಿಡಿಬೋದು. ರಿಯಾಯಿತಿ ಈಸ್ ಈಕ್ವಲ್ ಟು ನಮೂದಿತ. ಇದಕ್ಕೆ 1000 ರೂಪಾಯಿ ಅದ, ನಾನು ಮಾರಾಟ ಮಾಡಿದ್ದು 850 ರೂಪಾಯಿ. ಹಾಗಿದ್ರೆ ಎಷ್ಟು ಕಡಿಮೆ, ನಾನು ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿಕೊಂಡೆ? ಆಫರ್ ಎಷ್ಟು ಪರ್ಸೆಂಟೇಜ್ ಸಿಕ್ತು? 1000 ರೂಪಾಯಿ ಇದ್ದಿದ್ದು 850 ರೂಪಾಯಿ ಅಂದರೆ 150 ರೂಪಾಯಿ ಕಡಿಮೆ ಆಯಿತು. 150 ರೂಪಾಯಿ ಕಡಿಮೆ ಅಂದರೆ ಅದು ಎಷ್ಟು ಪರ್ಸೆಂಟೇಜ್ ಆಗ್ತದೆ? ಆ ಪರ್ಸೆಂಟೇಜನ್ನು ನಾವು ಕಂಡುಹಿಡಬೇಕಾಗ್ತದೆ. ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ. ಉದಾಹರಣೆ 3, 840 ರೂಪಾಯಿ ನಮೂದಿತವಾಗಿದ್ದ ವಸ್ತುವನ್ನು 714 ರೂಪಾಯಿಗಳಿಗೆ ಮಾರಾಟ ಮಾಡಲಾಯಿತು. ನೀಡಿದ ರಿಯಾಯಿತಿ ಎಷ್ಟು ಮತ್ತು ಅದರ ಶೇಕಡಾ ಪ್ರಮಾಣ ಎಷ್ಟು? ನೀಡಿದ ರಿಯಾಯಿತಿ ಕಂಡುಹಿಡಬೇಕು, ಶೇಕಡಾ ಪ್ರಮಾಣವನ್ನು ನಾವು ಕಂಡುಹಿಡಬೇಕಾಗ್ತದೆ. ಈಗ ನಮೂದಿತ ಬೆಲೆ 100 ಆದಾಗ ಏನಾಗ್ತದೆ ಅಂತ ಹೇಳ್ತಾರೆ. ರಿಯಾಯಿತಿಯನ್ನು ಕಂಡುಹಿಡಿಯನಂತೆ ಪ್ರಶ್ನೆ ನೋಡ್ರಿ. ಪ್ರಶ್ನೆಯನ್ನು ನಾನು ಬರ್ಕೊತೀನಿ. ಮೊದಲು ಬರ್ಕೊಂಡ್ವಿ. ನಮೂದಿತ ಬೆಲೆ ಅಂದರೆ ಮಾರ್ಕ್ಡ್ ಪ್ರೈಸ್. ನಮೂದಿತ ಬೆಲೆ ಎಷ್ಟಿದೆಪ್ಪ? ಮಾರ್ಕ್ಡ್ ಪ್ರೈಸ್ 840 ರೂಪಾಯಿ ಇದೆ. ಅದಾದ ನಂತರ ಮಾರಾಟದ ಬೆಲೆ ಈಸ್ ಈಕ್ವಲ್ ಟು 714 ರೂಪಾಯಿ. 840 ರೂಪಾಯಿದು 714 ರೂಪಾಯಿ ಮೈನಸ್ ಏನು ಮಾಡಿದ್ವಿ ನಾವು? ಮಾರಾಟ ಮಾಡಿದ್ವಿ. ಅಂದರೆ ರಿಯಾಯಿತಿ, ಆಫರ್ ಎಷ್ಟು ರಿಯಾಯಿತಿ ಸಿಕ್ತು? ಎಷ್ಟು ರಿಯಾಯಿತಿ ಸಿಕ್ತು ರೀ? ಇದರೊಳಗೆ ಇದು ಮೈನಸ್ ಮಾಡ್ಬೇಕು. ನಮೂದಿತ ಬೆಲೆ ಮೈನಸ್ ಮಾರಿದ ಬೆಲೆ ಈಸ್ ಈಕ್ವಲ್ ಟು 840 ಮೈನಸ್ 714 ಮೈನಸ್ ಮಾಡಿರಿ 126 ಬಂತು ರೂಪಾಯಿ. 126 ಏನಾಯಿತು? ರಿಯಾಯಿತಿ ಉಳಿತು. ಈಗ ನಮ್ಮ ಹತ್ರ ಎಷ್ಟು ರೂಪಾಯಿ ರಿಯಾಯಿತಿ ಸಿಕ್ಕಿದೆ? ಈಗ 840 ರೂಪಾಯಿಗೆ ಸಿಕ್ಕ ರಿಯಾಯಿತಿ ಈಸ್ ಈಕ್ವಲ್ ಟು ಎಷ್ಟು ರಿಯಾಯಿತಿ ಸಿಕ್ಕೈತಿ? 126 ರೂಪಾಯಿ ರಿಯಾಯಿತಿ ಸಿಕ್ಕದ. 840 ರೂಪಾಯಿ ಪರ್ಸೆಂಟೇಜ್ ಕಂಡುಹಿಡ್ಬೇಕು ನಾವೀಗ. ಎಷ್ಟು ಪರ್ಸೆಂಟೇಜ್ ಆಫರ್ ಅಂತ? ಏಕೆ ಇಷ್ಟು ರೊಕ್ಕ ಕಡಿಮೆ ಆಗೈತಿ, ಪರ್ಸೆಂಟೇಜ್ ಆಫರ್ ಎಷ್ಟು? ಅದಕ್ಕೆ ಆಫರ್ ಅಂತ ಬಂದಾಗ 100 ರೂಪಾಯಿಗೆ ಸಿಕ್ಕ ರಿಯಾಯಿತಿ ಈಸ್ ಈಕ್ವಲ್ ಟು ಅಂತ ಮಾಡಿ ಇವೆರಡು ಇಂಟು ಅದರಲ್ಲಿ ಡಿವೈಡ್ ಮಾಡಬೇಕು. 100 ಗುಂಡ್ಲೆ 126 ಭಾಗಲೆ 840 ಅಂತ ಬಂತು. 0ಗೆ 0 ಕ್ಯಾನ್ಸಲ್ ಆಯಿತು. 4ರ ಮಗ್ಗಿ ಒಳಗೆ ಹೋಗಲ್ಲ, 2ರ ಮಗ್ಗಿ 2 4 2 2 ಅಂತ ಹೋಯ್ತು. 2 6 12 2 3 6 ಅಂತ ಹೋಯ್ತು. 3 ಮಗ್ಗಿ ಒಳಗೆ 3 1 3 3 4 12 ಇದು 3 1 3 3 2 6 ಅಲ್ಲ ಸಾರಿ 3 2 6 3 1 3 ಅಂತ ಬಂತು. 7ರ ಮಗ್ಗಿ ಒಳಗೆ 7 2 14 7 3 21 ಅಂತ ಬಂತು. 2ರ ಮಗ್ಗಿ ಒಳಗೆ 2 1 2 2 5 10 ಅಂತ ಬಂತು. ಅಂದರೆ 5 ಗುಂಡ್ಲೆ 3 ಉಳಿದು ಮ್ಯಾಗ 5 3 15 ಅಂತ ಹೋಯಿತು. 15% ಏನು ಬಂತು ರೀ? ರಿಯಾಯಿತಿ ಬಂತು, ಆಫರ್ ಬಂತು. 15% ಆಫರ್ ಇಲ್ಲಿ ಬಂತು ಅಂತ ನಾವು ಹೇಳ್ಬೋದು. 15% ಆಫರ್ ನಾವು ಪಡ್ಕೊಂಡ್ಬಿಟ್ವಿ. ಉದಾಹರಣೆ 4 ನೋಡೋಣಂತೆ. ಒಂದು ಫ್ರಾಕ್ನ ನಮೂದಿತ ಬೆಲೆ 220 ರೂಪಾಯಿ, ಅದರ ಮಾರಾಟದ ಬೆಲೆ 20% ರಿಯಾಯಿತಿಯನ್ನು ಘೋಷಿಸಲಾಗಿದೆ. ಮಾರಾಟದ ಬೆಲೆ ಮೇಲೆ 20% ರಿಯಾಯಿತಿ ಅಂತ ಹೇಳಿದ್ದಾರೆ. ಅದರ ಮೇಲಿನ ರಿಯಾಯಿತಿ ಮೊಬಲಗು ಮತ್ತು ಮಾರಾಟ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ.
ಏನು ಮಾಡಬೇಕಿಲ್ಲಿ? ಮೊದಲನೇದಾಗಿ ನಮೂದಿತ ಬೆಲೆ ಅಂತ ಕೊಟ್ಟಿದ್ದಾರೆ. ನಮೂದಿತ ಬೆಲೆಯೇ ಬೇರೆ, ಮಾರಾಟದ ಬೆಲೆಯೇ ಬೇರೆ. ನಮೂದಿತ ಬೆಲೆ 220 ರೂಪಾಯಿ. ಡಿಸ್ಕೌಂಟ್ ಇದೆ ಎಷ್ಟು? ರಿಯಾಯಿತಿ 20% ರಿಯಾಯಿತಿ ಅಂತ ಇದೆ. ಇಲ್ಲಿ ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡ್ಕೊತ ಹೋಗ್ಬೇಕು? ನಮೂದಿತ ಬೆಲೆ ಇದೆ ಇಲ್ಲಿ. ನಮೂದಿತ ಬೆಲೆ ಇಸ್ ಈಕ್ವಲ್ ಟು 220 ರೂಪಾಯಿ ಅಂತ ನಾವು ಹೇಳ್ಬೋದು. ಅದಾದ ನಂತರ ರಿಯಾಯಿತಿ ದರ ಎಷ್ಟು ಪರ್ಸೆಂಟೇಜ್ ಇದೆ? 20% ರಿಯಾಯಿತಿ ದರ ಇದೆ. 20% ಅಂದರೆ ಅರ್ಥ ಏನು? 100 ರೂಪಾಯಿಗೆ 20 ರೂಪಾಯಿ ರಿಯಾಯಿತಿ ಅಂತ ಅರ್ಥ. 100 ರೂಪಾಯಿಗಳಿಗೆ ಅಥವಾ ರೂಪಾಯಿ 100ಕ್ಕೆ ರಿಯಾಯಿತಿ ಇಸ್ ಈಕ್ವಲ್ ಟು 20 ರೂಪಾಯಿ. 100ಕ್ಕೆ 20 ರೂಪಾಯಿ ಡಿಸ್ಕೌಂಟ್ ಅದ. ಹಾಗಿದ್ರೆ ನಮ್ಮ ಹತ್ರ ಎಷ್ಟು ರೂಪಾಯಿ ಇದೆ? ಈ ರೂಪಾಯಿ 220ಕ್ಕೆ ರಿಯಾಯಿತಿ ಮೊಬಲಗು. ರಿಯಾಯಿತಿ ಮೊಬಲಗು ಅಂದರೆ ದುಡ್ಡು. ಎಷ್ಟಪ್ಪ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೀವು 2 ಇಂಟು ಮಾಡೋಣ. 220 ಗುಂಡ್ಲೆ 20, ಇದನ್ನು ಭಾಗಾಕಾರ ಮಾಡೋಣ. 100 ಕ್ಯಾನ್ಸಲ್ ಆಗ್ತದೆ. 22 44 ರೂಪಾಯಿ ಆಗ್ತದೆ. ಇದು ರಿಯಾಯಿತಿ ಮೊಬಲಗು. 100ಕ್ಕೆ 20 ರೂಪಾಯಿ ಡಿಸ್ಕೌಂಟ್ ಇದ್ರೆ 220 ರೂಪಾಯಿಗೆ ಎಷ್ಟು ಡಿಸ್ಕೌಂಟು? 44 ರೂಪಾಯಿ ಡಿಸ್ಕೌಂಟ್ ಆಯಿತು. ಹಾಗಿದ್ರೆ ಎಷ್ಟು ರೂಪಾಯಿಗೆ ಮಾರಾಟ ಆಯ್ತದು? ಮಾರಾಟದ ಬೆಲೆ ಕಂಡುಹಿಡಬೇಕು. ಆದ್ದರಿಂದ ಮಾರಾಟದ ಬೆಲೆ, ಫ್ರಾಕ್ನ ಮಾರಾಟದ ಬೆಲೆ ಇಸ್ ಈಕ್ವಲ್ ಟು ನಮೂದಿತ ಬೆಲೆ ಮೈನಸ್ ರಿಯಾಯಿತಿ ಮೊಬಲಗು. ನಮೂದಿತ ಬೆಲೆ ಮೈನಸ್ ರಿಯಾಯಿತಿ ಮೊಬಲಗು. ನಮೂದಿತ ಬೆಲೆ ಇದೆ, ಎಷ್ಟಿದೆ? 220 ರೂಪಾಯಿ ಅಂತ ಇದೆ. ಮೈನಸ್, ಅದರಲ್ಲಿ ಏನು ಮೈನಸ್ ಮಾಡಬೇಕು? ರಿಯಾಯಿತಿ ಮೊಬಲಗು 44 ರೂಪಾಯಿ ಮೈನಸ್ ಮಾಡಬೇಕು. ಆನ್ಸರ್ ಏನು ಬರ್ತದೆ ನೋಡೋಣಂತೆ. 0ಯಲ್ಲಿ 4 ಹೋದರೆ 6 ಉಳಿತದೆ, ಕೈಲ 1. 2ರಲ್ಲಿ ಅಥವಾ 12ರಲ್ಲಿ 5 ಹೋದರೆ 7 ಉಳಿತದೆ, 76. ಇದು 2ರ 1 ಹೋದರೆ 176 ರೂಪಾಯಿ. ಏನಿದು? ಮಾರಾಟದ ಬೆಲೆ, ಫ್ರಾಕ್ನ ಮಾರಾಟದ ಬೆಲೆ ಅಂತ ನಾವು ಹೇಳ್ತೀವಿ. ಇದನ್ನು ಏಕಾಂಶದಲ್ಲಿ ಹೇಳಬೇಕು ಅಂತಂದರೆ 1 ರೂಪಾಯಿಗೆ ರಿಯಾಯಿತಿ ಎಷ್ಟಿದೆ ಪೇ? 20% ಅಂದರೆ 20/100 ರೂಪಾಯಿ. ಹಾಗಿದ್ರೆ ನಮ್ಮ ಹತ್ರ 220 ರೂಪಾಯಿಗೆ ರಿಯಾಯಿತಿ ಇಸ್ ಈಕ್ವಲ್ ಟು 220 ಇವೆರಡು ಗುಣಾಕಾರ ಮಾಡಿ ಗುಂಡ್ಲೆ 20/100. ಅದೇ ಬಂತಲ್ಲ ಇಲ್ಲಿ ಕೂಡ. ಕ್ಯಾನ್ಸಲ್ ಮಾಡಿರಿ, ಮುಂದೆ ಅದೇ ಬಂದ್ಬಿಡ್ತದೆ ಆನ್ಸರ್. 1 ರೂಪಾಯಿಗೆ ಅಂತ ತೊಗೋಬೇಕು, ಯಾಕಂದರೆ 20/100 ಅಂತಂದರೆ 0.2 ಆಗ್ತದೆ. 1 ರೂಪಾಯಿಗೆ 0.2 ರಿಯಾಯಿತಿ. ಅರ್ಥ ಆಯ್ತಾ? 20 ಪೈಸೆ ಅಂದಂಗೆ ಅದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ? ಅದು 20 ಎಂದರ್ಥ ಮಾರಾಟ ಏಕಾಂಶ ಪದ್ಧತಿ ಬಳಸಿದಾಗ ಅದೇ ಕಥೆಗಳನ್ನು ಅವರು ಹೇಳಿದರೆ, ಒಂದು ವೇಳೆ ರಿಯಾಯಿತಿಯನ್ನು ಕಂಡುಹಿಡಿಯದಿದ್ದರೂ ನಾನು ನೇರವಾಗಿ ಮಾರಾಟ ಬೆಲೆ ಕಂಡುಹಿಡಿದಿದ್ದೇನೆ. ಯಾವ ಥರ? ಅವ್ರೇನು ಮಾಡಿದ್ದಾರೆ ಅಂತಂದರೆ 20% ಡಿಸ್ಕೌಂಟ್ ಅಂತಂದರೆ ಮಾರಾಟದ ಬೆಲೆ ಏನಾಗ್ಬಿಡ್ತದೆ? 100 ಒಳಗೆ 20 ಮೈನಸ್ ಮಾಡಿರಿ. 20% ಡಿಸ್ಕೌಂಟ್ ಅಂತಂದರೆ 100 ಒಳಗೆ 20 ಮೈನಸ್ ಮಾಡೋದು. ಯಾವ ಥರ? 100ರಲ್ಲಿ 20% ಡಿಸ್ಕೌಂಟ್ ಅವ್ರು ಕೊಟ್ಟಿದ್ದಾರೆ ಅಂದರೆ ಮಾರಾಟದ ಬೆಲೆ ಎಷ್ಟಾಗ್ತದೆ? 80 ರೂಪಾಯಿ ಆಗ್ತದೆ, 20% ಡಿಸ್ಕೌಂಟ್ ಕಳೆದಾಗ. ಹಾಗಿದ್ದಾಗ ನಮ್ಮ ಹತ್ರ ಎಷ್ಟು ರೂಪಾಯಿ ಇದೆ? 220 ರೂಪಾಯಿ ಇದೆ. ಕರೆಕ್ಟಾ? 220 ರೂಪಾಯಿ ಇದೆ ಅಂತಂದರೆ ಈಗ ರಿಯಾಯಿತಿ 1 ರೂಪಾಯಿ ಏಕಾಂಶದಲ್ಲಿ ರಿಯಾಯಿತಿ 1 ರೂಪಾಯಿಗೆ ರಿಯಾಯಿತಿ ಎಷ್ಟಿದೆ? 20/100 ರಿಯಾಯಿತಿ ಇದೆ ಅಂತ ಕೊಟ್ಟಿದ್ದಾರೆ ಅವರು. ಅದು 1 ರೂಪಾಯಿಗೆ 0.2. ಅದೇ ರೀತಿಯಾಗಿ ನಮ್ಮ ಹತ್ರ 1 ರೂಪಾಯಿಗೆ ಮಾರಾಟದ ಬೆಲೆ ಏನಾಗ್ಬಿಡ್ತದೆ? ಮಾರಾಟದ ಬೆಲೆ ಇಸ್ ಈಕ್ವಲ್ ಟು 20 ರೂಪಾಯಿ ತೆಗಿರಿ ಅಂದರೆ 80/100 ಆಗ್ತದೆ.
₹1 ಒಳಗಡೆ 0.2 ರೂಪಾಯಿ ರಿಯಾಯಿತಿ ತೆಗೆದರೆ 0.8 ರೂಪಾಯಿಗೆ ಅದು ಮಾರಾಟ ಆಗಿಬಿಡ್ತದೆ. ಇದು ಮಾರಾಟದ ಬೆಲೆ. ಇದು ₹1 ನಮ್ಮ ಹತ್ರ 220 ರೂಪಾಯಿಗೆ ಮಾರಾಟದ ಬೆಲೆ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 220 ಗುಂಡ್ಲೆ 80 ಭಾಗಲೆ 100 ಕ್ಯಾನ್ಸಲ್ ಕ್ಯಾನ್ಸಲ್, ಇದೊಂದು ಕ್ಯಾನ್ಸಲ್ ಇದು ಕ್ಯಾನ್ಸಲ್. 22 ಎಂಟ್ಲೆ 176 ರೂಪಾಯಿ. ಇದು ಡೈರೆಕ್ಟಾಗಿ ಏನು ಬಂದುಬಿಡ್ತು, ಮಾರಾಟದ ಬೆಲೆ ಬಂದುಬಿಡ್ತು. ಆದರೆ ಇದು ಯಾವಾಗ ಮಾಡ್ತೀವಿ ನಾವಿಲ್ಲಿ ರಿಯಾಯಿತಿ ಅಂತಂದಾಗ 20 ಭಾಗಲೆ 100, 20 ಭಾಗಲೆ 100 ಅಂತಂದರೆ 20 ರಿಯಾಯಿತಿ ತೆಗೆದಾಗ 80 ಭಾಗಲೆ 100 ಏನಾಗ್ಬಿಡ್ತದೆ, ಅದು ಮಾರಾಟದ ಬೆಲೆ ಆಗ್ಬಿಡ್ತದೆ. ಹಾಗಾಗಿ ಇದು ಮಾರಾಟ ಬೆಲೆ ಅಂತ ನಾವು ತೊಗೋಬೇಕಾಗ್ತದೆ. ಈ ಥರ ತೊಗೊಂಡಾಗ ಡೈರೆಕ್ಟಾಗಿ ನಿಮ್ಗೆ ಆನ್ಸರ್ ಸಿಕ್ಬಿಡ್ತದೆ. ರಿಯಾಯಿತಿಯನ್ನು ಮೈನಸ್ ಮಾಡಿದಾಗ ಏನು ಸಿಕ್ಬಿಡ್ತದೆ ಅಂದರೆ ₹1 ಬೆಲೆ ₹1 ಆದಾಗ ಮಾರಾಟ ಬೆಲೆ ಏನಾಗ್ತದೆ ರೀ 80 ಭಾಗಲೆ 100 0.8 ರೂಪೀಸ್ ಆಗ್ತದೆ. ಆ ಥರ ತೊಗೊಂಡಿಗೆ ನಾವು ಡೈರೆಕ್ಟಾಗಿ ಉತ್ತರವನ್ನು ಮಾಡಬಹುದು. ಎರಡೂ ಮೆಥಡ್ಗಳನ್ನು ನಿಮಗೆ ಹೇಳಿದ್ದೆ. ಅಂಗಡಿ ಒಂದು 20% ರಿಯಾಯಿತಿ ನೀಡುತ್ತಿದೆ. ಇವುಗಳಲ್ಲಿ ಪ್ರತಿಯೊಂದರ ಮಾರಾಟದ ಬೆಲೆ ಎಷ್ಟು ಅಂತ ಹೇಳ್ತಾರೆ. ರಿಯಾಯಿತಿ ಎಷ್ಟು ನೀಡ್ತಾ ಇದೆ, 20% ಡಿಸ್ಕೌಂಟ್ ಇದೆ. 20% ಡಿಸ್ಕೌಂಟ್ ಇದ್ದರೆ ಇವುಗಳ ಮಾರಾಟದ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈಗ ಡೈರೆಕ್ಟ್ ಮೆಥಡ್ ನೋಡೋಣ. ಡೈರೆಕ್ಟ್ ಮೆಥಡ್ ಮಾಡಿ ತೋರಿಸ್ತೇನೆ ನಿಮಗೆ. ಮೊದಲನೇದಾಗಿ ಏನಿದೆ, ₹120 ನಮೂದಿತ ಬೆಲೆ ಇದೆ. ಕರೆಕ್ಟ್. 20% ರಿಯಾಯಿತಿ ತೆಗೆದ ನಂತರ ₹1 ದರದ ಮಾರಾಟದ ಬೆಲೆ ₹1 ಇತ್ತು ಅಂತಂದರೆ 20 ಪೈಸೆ ನೀವೇನು ಮಾಡಬೇಕು, ಅದರಲ್ಲಿ 20 ಪೈಸೆ ಮೈನಸ್ ಮಾಡಬೇಕು. ಎಷ್ಟು ಪೈಸೆಗೆ ಅದು ಮಾರಾಟ ಆಗ್ತದ, 80 ಪೈಸೆಗೆ ಮಾರಾಟ ಆಗ್ಬಿಡ್ತದೆ. 80 ಪೈಸೆಗೆ ಮಾರಾಟ ಆಗ್ತದೆ. ₹1 ದರ ಇದ್ರೆ 80 ಪೈಸೆಗೆ ಮಾರಾಟ ಆಗ್ತದೆ. ಆದರೆ ನಮ್ಮ ಹತ್ರ ದರ ಎಷ್ಟದ, ದರ ಅಂತಂದ್ರೆ ನಮೂದಿತ ಬೆಲೆ. ₹1 ದರ ಅಥವಾ ನಮೂದಿತ ಬೆಲೆಗೆ ಮಾರಾಟದ ಬೆಲೆ ಇಷ್ಟಿದೆ. ನಮ್ಮ ಹತ್ರ ₹120 ನಮೂದಿತ ಬೆಲೆ ಇದ್ದಾಗ ಮಾರಾಟದ ಬೆಲೆ, ಓಕೆ, ನಮೂದಿತ ಬೆಲೆ 120 ಇದ್ದಾಗ ಮಾರಾಟದ ಬೆಲೆ ಎಷ್ಟು, ಕ್ರಾಸ್ ಇಂಟು ಮಾಡದಂತೆ ಇವೆರಡು ಇಂಟು ಮಾಡಿಕೊಡ್ರಿ. 120 ಇಂಟು 80 ಭಾಗಲೆ 100 ಕ್ಯಾನ್ಸಲ್ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್. 12 ಎಂಟ್ಲೆ 96 ರೂಪಾಯಿ. 96 ರೂಪಾಯಿಗೆ ಮಾರಾಟ ಆಯಿತು ಡಿಸ್ಕೌಂಟ್ ಕೊಟ್ಟ ನಂತರ. ಡಿಸ್ಕೌಂಟ್ಗಿಂತ ಮುಂಚೆ ಎಷ್ಟಿತ್ತು, 120 ಇತ್ತು. ಡಿಸ್ಕೌಂಟ್ ಕೊಟ್ಟ ನಂತರ 96 ರೂಪಾಯಿ ಆಯಿತು. ಎರಡನೇದು ಹಾಗೆ ₹750 ನಮೂದಿತ ಬೆಲೆ ಅಂತ ಈ ಥರ ಬರ್ಕೊತೀರಿ ನೀವು. ₹1 ಎಷ್ಟಾದ್ರೆ, ₹1 80 ಭಾಗಲೆ 100 ಪೈಸೆ ಆದ್ರೆ ₹750 ಎಷ್ಟಾಗ್ತದೆ, ₹750 ಇಂಟು 80 ಭಾಗಲೆ 100 ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್ ಇದು ಕ್ಯಾನ್ಸಲ್. 8 5 4 4 4 8 4 8 60 ₹600 ಆಗ್ತದೆ. 20% ಡಿಸ್ಕೌಂಟ್ ಕೊಟ್ಟಾಗ ₹750 ಇದ್ದಿದ್ದು ಮಾರಾಟ ₹600 ಆಗ್ತದೆ. ಒಂದು ವೇಳೆ ₹250 ಇತ್ತಂದರೆ ಸೇಮ್ ಏನಂತ ಬರಬೇಕು, ಇದೇ ಬರೀಬೇಕು. ₹1 ನಮೂದಿತ ಬೆಲೆ ₹1 ಆದಾಗ ಮಾರಾಟದ ಬೆಲೆ ಎಷ್ಟು, 80 ಭಾಗಲೆ 100. ಅದಾದ ನಂತರ ಇಲ್ಲಿ ಎಷ್ಟು, 250. ನಮೂದಿತ ಬೆಲೆ ₹250 ಇದ್ದಾಗ ಮಾರಾಟದ ಬೆಲೆ ಈಸ್ ಈಕ್ವಲ್ ಟು ಅಂತ ಬರೆದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಇವೆರಡು ಕ್ಯಾನ್ಸಲ್ ಆಗ್ತವೆ. 25 ಎಂಟ್ಲೆ ₹200 ಅಂತ ಬಂದ್ಬಿಡ್ತದೆ. ₹200 ಬಂದ್ಬಿಡ್ತದೆ. ಈ ಥರ ನಿಮಗೆ ಲೆಕ್ಕಗಳು ಮಾಡಲು ಅವಕಾಶ ಸಿಗ್ತದೆ ಇದು ಡೈರೆಕ್ಟ್ ಮೆಥಡ್ ಒಳಗಡೆ. ಇಲ್ಲ ಅಂತಂದರೆ ಹಳೆ ಮೆಥಡ್ ಅದನ್ನು ಹೇಳಿದ್ದೀನಿ ನಿಮಗೆ. ಎರಡು ಮೆಥಡ್ ನೀವು ಸಾಲ್ವ್ ಮಾಡ್ಬೋದು. $15,000 ಎಂದು ನಮೂದಿತವಾದ ಮೇಜು $14,400 ದೊರಕುತ್ತದೆ. ಕೊಡಲಾದ ರಿಯಾಯಿತಿ ಮತ್ತು ಅದರ ಶೇಕಡಾ ಪ್ರಮಾಣವನ್ನು ನಾವು ಕಂಡುಹಿಡಬೇಕಾಗ್ತದೆ. ಅಂದರೆ ಈ ಸಾರಿ ರಿಯಾಯಿತಿ ನಾವೇ ಕಂಡುಹಿಡಬೇಕು, ಅದರ ಶೇಕಡಾ ಪ್ರಮಾಣ ಕಂಡುಹಿಡಬೇಕು. ರಿಯಾಯಿತಿ ಕಂಡುಹಿಡಬೇಕು, ಶೇಕಡಾ ಪ್ರಮಾಣ ಕಂಡುಹಿಡಬೇಕು. ಒಟ್ಟಾರೆಯಾಗಿ ಅದರ ನಮೂದಿತ ಬೆಲೆ ಏನಿದೆ, ನಮೂದಿತ ಬೆಲೆ ರಿಯಾಯಿತಿ ಈಸ್ ಈಕ್ವಲ್ ಟು, ಸೂತ್ರ ನೋಡ್ರಿ, ರಿಯಾಯಿತಿ ಈಸ್ ಈಕ್ವಲ್ ಟು ನಮೂದಿತ ಬೆಲೆ ಮೈನಸ್ ಮಾರಿದ ಬೆಲೆ. ರಿಯಾಯಿತಿ
ಮೊಬಲಗು ಅಂತ ಬರಿಬೇಕಾದ್ರೆ ರಿಯಾಯಿತಿ ಮೊಬಲಗು ಅಂತ ಬರೆದು ನಡೀತದೆ. ಇಸ್ ಈಕ್ವಲ್ ಟು ನಮೂದಿತ ಬೆಲೆ 15,000 ರೂಪಾಯಿಗಳು, ಮಾರಾಟವಾದ ಬೆಲೆ 14,400 ರೂಪಾಯಿಗಳು. ಹಾಗಿದ್ದಾಗ ರಿಯಾಯಿತಿ ಮೊಬಲಿಗೆ ಎಷ್ಟು ಸಿಗ್ತದೆ? 600 ರೂಪಾಯಿ ಸಿಗ್ತದೆ. 600 ರೂಪಾಯಿ ರಿಯಾಯಿತಿ ಮೊಬಲಗು 600 ರೂಪಾಯಿ. ಈಗ ಅವರು ಪರ್ಸಂಟೇಜ್ ಕೇಳಿದ್ದಾರೆ. ಪರ್ಸಂಟೇಜ್ ಅಂದರೆ ಶೇಕಡಾವಾರು. ನಮಗೆ ತಿಳಿದಂತೆ 15,000 ರೂಪಾಯಿಗೆ ಎಷ್ಟು? 600 ರೂಪಾಯಿ ರಿಯಾಯಿತಿ. ಆದರೆ ಪರ್ಸಂಟೇಜ್ ಅಂದಾಗ 100 ರೂಪಾಯಿಗೆ ಎಷ್ಟಾಗ್ತದೆ ಅಂತ ನಾವು ಕಂಡುಹಿಡಬೇಕು. 100 ರೂಪಾಯಿಗೆ ಎಷ್ಟು ರಿಯಾಯಿತಿ? ಓರೆ ಗುಣಾಕಾರ ಮಾಡಿರಿ. 100 ಗುಂಡ್ಲೆ 600 ಭಾಗ್ಲೆ 15,000. ಇದು 0, ಇದು 0, ಇದು 0, ಇದು 0, ಇದು 0, ಇದು 0 ಕ್ಯಾನ್ಸಲ್. 3 5 15, 3 2 6, 5 1 5, 5 2 10, 2 2 4. 4% ರಿಯಾಯಿತಿ ಕೊಟ್ಟಂಗಾಯ್ತು. 4% ಡಿಸ್ಕೌಂಟ್ ಕೊಟ್ಟಂಗಾಯ್ತು. ಅವ್ರು 4% ಏನು ಕೊಟ್ಟಂಗಾಯ್ತು? ರಿಯಾಯಿತಿ ಕೊಟ್ಟಂಗ ಆಯಿತು. ಅರ್ಥ ಆಯ್ತಾ? ನೀವು ಶೇಕಡಾವಾರು ರಿಯಾಯಿತಿ ಕಂಡುಹಿಡಬೇಕಂದ್ರೆ ಸೂತ್ರ ರಿಯಾಯಿತಿ ಭಾಗಲೆ ನಮೂದಿತ ಬೆಲೆ ಇಂಟು 100 ಅಂತ ಮಾಡಬೇಕಾಗ್ತದೆ. ಶೇಕಡಾ ರಿಯಾಯಿತಿ ಈಸ್ ಈಕ್ವಲ್ ಟು ರಿಯಾಯಿತಿ ಭಾಗಲೆ ನಮೂದಿತ ಬೆಲೆ ಇಂಟು 100. ರಿಯಾಯಿತಿ ಭಾಗಲೆ ನಮೂದಿತ ಬೆಲೆ ಇಂಟು 100. ಈ ಸೂತ್ರ ನೀವು ಉಪಯೋಗ ಮಾಡಬೇಕಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಶೇಕಡಾ ದರದಲ್ಲಿ ಅಂದಾಜಿಸುವಿಕೆ. ಅಂಗಡಿಯೊಂದರಲ್ಲಿ ನಿಮ್ಮ ಬೆಲೆ ಪಟ್ಟಿಯು 577.80 ಹಾಗೂ ಅಂಗಡಿಯವನ್ನು 15% ರಿಯಾಯಿತಿಯನ್ನು ನೀಡುತ್ತಿದ್ದಾನೆ. ಸಂದಾಯ ಮಾಡಬೇಕಾದ ಮೊಬಲಗನ್ನು ನೀವು ಹೇಗೆ ಅಂದಾಜಿಸುವಿರಿ? ಅಂದಾಜು ಯಾವ ಥರ ಮಾಡ್ತೀರಂತೆ? ಬೆಲೆ ಪಟ್ಟಿಯನ್ನು 577.80 ಹತ್ತಿರ ಸನ್ನಿಹಿತ ಬೆಲೆಗೆ ಅಂದರೆ 580 ರೂಪಾಯಿಗೆ ನಾವು ಸಮಗೊಳಿಸಬೇಕು. ಇದರ 10% ಕಂಡುಹಿಡಿಯಿರಿ ಅಂದರೆ 10 ಭಾಗಲೆ 100 ಇಂಟು 580 ಮಾಡಬೇಕು. ಆವಾಗ ನಿಮಗೇನು ಸಿಗ್ತದ? 58 ರೂಪಾಯಿ ಇದು ರಿಯಾಯಿತಿ ಸಿಗ್ತದ. ಇದರ ಅರ್ಧವನ್ನು ತೆಗೆದುಕೊಳ್ಳಿ. ಇದರ ಅರ್ಧ ತೆಗೆದುಕೊಂಡಾಗ ಎಷ್ಟಾಗ್ತದ? 29 ರೂಪಾಯಿ ಆಗ್ತದೆ. 4ನೇದು 2 ಮತ್ತು 3ರಲ್ಲಿ ಮೊತ್ತವನ್ನು ಕೂಡಿಸಿ. ಇವೆರಡನ್ನು ಕೂಡಿಸ್ಬೇಕಂತೆ. ಇವೆರಡನ್ನು ಕೂಡಿಸಿದಾಗ ಏನು ಬರ್ತದೆ? 87 ರೂಪಾಯಿ ಅನ್ನು ನೀವು ಪಡೆಯಿರಿ. ಆದ್ದರಿಂದ ನೀವೀಗ ನಿಮ್ಮ ಬೆಲೆ ಪಟ್ಟಿಯನ್ನು ಈ ಮೂಲಕ 87 ರೂಪಾಯಿ ಅಥವಾ 85 ರೂಪಾಯಿ ಕಡಿಮೆ ಮಾಡಿದರೆ ಅದು ಸರಿಸುಮಾರು 495 ರೂಪಾಯಿ ಆಗುತ್ತದೆ. ಸರಿಸುಮಾರು 495 ರೂಪಾಯಿ ಆಗ್ತದೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅಂದಾಜನ್ನು ಅವರು ಅಂದಾಜು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ರು. ಅಂದಾಜು ಭಾಗ ಯಾಕ್ರಿ ಸರ್ ಹಿಂಗ್ಯಾಂಕೆ ಅಂದಾಜು ಭಾಗ ಮಾಡಿದ್ರು ಅವರು ಅಂದರೆ ನೀವು ಅಲ್ಲಿ ನಮೂದಿತ ಬೆಲೆ ಏನಿರ್ತದಲ್ಲ ಕರೆಕ್ಟಾಗಿ ಅಕ್ಯುರೇಟಾಗಿ ಇರೋಂಗಿಲ್ಲ. ಬಿಂದುವಿನಲ್ಲಿರ್ತದೆ ನಮೂದಿತ ಬೆಲೆ ಬಿಲ್. ನಿಮ್ಮ ಅಂಗಡಿಯೊಂದರಲ್ಲಿ ನಿಮ್ಮ ಬೆಲೆ ಪಟ್ಟಿಯು ಇಷ್ಟು ಬಿಲ್ ಆಗಿಬಿಟ್ಟದ. ನಿಮ್ಮದು ಎಷ್ಟು ಬಿಲ್ ಆಗೈತಿ? 577.80 ರೂಪಾಯಿ ಬಿಲ್ ಆಗ್ಬಿಟ್ಟದ. ಈ ಬಿಲ್ಲನ್ನು ನಾವೇನು ಮಾಡಬೇಕು? ಮೊದಲು ಅಂದಾಜು ಮಾಡಬೇಕು. ಅಂದಾಜು ಅಂತಂದ್ರೆ ಸಮೀಪದ ದೊಡ್ಡ ಬೆಲೆ ತಗೋಬೇಕಾಗ್ತದೆ. 577 7 ಇದೆ. 7 ಅಂತಂದರೆ ನೆಕ್ಸ್ಟ್ ಸಂಖ್ಯೆ ಹೆಚ್ಚಾಗಿ ಬಿಡ್ತದೆ. ಅಂದರೆ ಇಲ್ಲಿ 7 ಇದ್ದದಕ್ಕೆ ಇದು 8 ಇದು 0 ಆಗ್ತದೆ. ಅಂದಾಜು ಮಾಡಿದ್ರೆ ನಿಮ್ಗೆ ಗೊತ್ತೈತಿ 580 77 ಇದ್ದಕ್ಕೆ 80 ಅಂತ ನಾನು ಮಾಡಿದೆ. 580 ರೂಪಾಯಿ ಏನು ಸಿಗ್ತದೋ ನಮೂದಿತ ಬೆಲೆ ಸಿಗ್ತದೆ. ಅದಕ್ಕೆ ಅಂಗಡಿಯವನು ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ನೀಡುತ್ತಿದ್ದಾನೆ? 15% ನೀಡ್ತಿದ್ದಾನೆ. 15% ನಾವೇನು ಮಾಡೋಣ ಅಂತಂದ್ರೆ ಒಂದು ಸರಿ 10% ಕಂಡಿಡೋಣ, ಒಂದು ಸರ್ತಿ 5% ಕಂಡಿಡೋಣ ಅಂತ. 10% ಕಂಡಿಡೋಣ ಫಸ್ಟಿಗೆ, ಆದರೆ ಅರ್ಧ ಮಾಡಿದ್ರೆ 5% ಸಿಕ್ಬಿಡ್ತದೆ. ಇದು ಫಾಸ್ಟ್ ಕೆಲಸ ಮಾಡಲು ಯಾವ ಥರ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಮೊದಲು 10% ರಿಯಾಯಿತಿ ಅಂದರೆ ಎಷ್ಟಾಗ್ತದೆ? 10% ರಿಯಾಯಿತಿ ಅಂತಂದಾಗ 10/100 ಇಂಟು ನಮೂದಿತ ಬೆಲೆ 580 ಅಥವಾ ಬಿಲ್
580 0 0 0 0 ಎಷ್ಟು ರೂಪಾಯಿ ಬಂತು ನಿನಗೆ 58 ರೂಪಾಯಿ ಬಂತು. ಇದು 10%. 5% ಅಂದ್ರೆ 5% ಅಂದ್ರೆ ಇದ್ರದ್ದು ಅರ್ಧ, ಇದರದ್ದು ಅರ್ಧ, 10ರ ಅರ್ಧ. ಹಂಗಿದ್ರೆ 57ರ ಅರ್ಧ ಎಷ್ಟಾಗ್ತದೆ? 29 ರೂಪಾಯಿ. ಕರೆಕ್ಟ್. 10% ಅಂದ್ರೆ 58 ರೂಪಾಯಿ, 5% ಅಂದ್ರೆ 29 ರೂಪಾಯಿ. ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 15% ರಿಯಾಯಿತಿ ಅಂತಂದ್ರೆ ಎರಡು ಕೂಡಿಸ್ರಿ 87 ರೂಪಾಯಿ ಆಗ್ತದೆ. 87 ರೂಪಾಯಿ ಆಗ್ತದೆ. ಎಕ್ಸಾಕ್ಟಾಗಿ 87 ರೂಪಾಯಿ ಅಂತೂ ಬರಲ್ಲ, ಯಾಕಂದರೆ ಇಲ್ಲಿ 577 ಇತ್ತು. ನಾವು ಏನು ಮಾಡಿದ್ವಿ? 580 ಮಾಡಿದ್ವಿ. ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ ನಾವು. ಇದನ್ನು ಹೆಚ್ಚಿಗೆ ಮಾಡಿದೀವಿ ಅಂತಂದರೆ ಬಂದ ಆನ್ಸರ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದ್ರೆ ದುಡ್ಡೇ ಹೆಚ್ಚಿಗೆ ಮಾಡಿಬಿಟ್ಟಿದ್ದೀವಿ ನಾವು ಅಲ್ಲಿ, ಅಂದರೆ ಬಿಲ್ಲೇ ಹೆಚ್ಚಿಗೆ ಮಾಡಿಬಿಟ್ಟಿವಿ. ಕಮ್ಮಿ ಇದ್ದಿದ್ದು ಬಿಲ್ ಹೆಚ್ಚಿಗೆ ಮಾಡಿದ್ದೀವಿ ಅಂತಂದ್ರೆ ನಾವು ಇದರೊಳಗೆ ಏನು ಮಾಡಬೇಕು? 87 ಬದಲಿ ಏನು ತೊಗೊತೀನಿ ನಾನು? 85 ರೂಪಾಯಿ ಅಂತ ತೊಗೊತೀನಿ. ಸ್ವಲ್ಪ ಕಡಿಮೆ ಮಾಡ್ತೀನಿ, ಸ್ವಲ್ಪ ಕಡಿಮೆ ನಡೀತದೆ, ಅಷ್ಟೇ ಬರೋದು ನಡೀತದೆ. ಈ 85 ರೂಪಾಯಿಯನ್ನು ಇದರೊಳಗೆ ಮೈನಸ್ ಮಾಡಿದೆ ಅಂತ ತಿಳ್ಕೊರಿ. 580 ರೂಪಾಯಿ ಒಳಗಡೆ 85 ರೂಪಾಯಿ ಡಿಸ್ಕೌಂಟ್ ಮೈನಸ್ ಮಾಡ್ದೆ. ಇದು ಡಿಸ್ಕೌಂಟ್, ಇದು ಬಿಲ್, ಇದು ಡಿಸ್ಕೌಂಟ್ ಮೈನಸ್ ಮಾಡಿದಾಗ ಏನು ಬರ್ತದೆ? 9,495 ರೂಪಾಯಿ. ಇದು ನಾವು ಆ್ಯಕ್ಚುಲಾಗಿ ಕೊಡ್ತಕ್ಕಂಥ ಹಣ ಅಂತ ಬರ್ತದೆ. ಈ ರೀತಿ ನೀವು ರಿಯಾಯಿತಿಯನ್ನು ಅಂದಾಜು ರೂಪದಲ್ಲಿ ಸರಿಸುಮಾರಾಗಿ ಹೇಳ್ಬೋದು. ಅಂದಾಜು ಸರಿಸುಮಾರಾಗಿ ನೀವು ಹೇಳ್ಬೋದು, ಅಂದಾಜು ಹೇಳ್ಬೋದು. ಮುಂದಿನ ಪ್ರಶ್ನೆ, ಇದೇ ಬೆಲೆ ಪಟ್ಟಿಯ ಮೊತ್ತವನ್ನು 20%ಗೆ ಅಂದಾಜು ಮಾಡಿರಿ. 10% ಎಷ್ಟಿತ್ತು? 58 ರೂಪಾಯಿ ಇತ್ತು. 20% ಅಂದರೆ ಇದು ಡಬಲ್ ಮಾಡಿರಿ, 116 ರೂಪಾಯಿ ಇತ್ತು. 116 ಅಂದರೆ 1 ರೂಪಾಯಿ ಕಡಿಮೆ ಮಾಡಿರಿ, 115 ರೂಪಾಯಿ. 115 ರೂಪಾಯಿ 580 ಮೈನಸ್ ಮಾಡಿರಿ, 465 ರೂಪಾಯಿ. ಎಷ್ಟು ಬರ್ತದೆ ಆನ್ಸರು? 465 ರೂಪಾಯಿ. ಓಕೆ. 375 ರೂಪಾಯಿನ 15% ಕಂಡುಹಿಡಿಯಲು ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ. 375 ರೂಪಾಯಿ ಇದಲ್ಲ, ಅದರ 15% ಕಂಡುಹಿಡಿಬೇಕಂತ. 10% ಮೊದಲು ಕಂಡುಹಿಡಿಯೋಣ. 10/100 ಇಂಟು 375. ಓಕೆ, ಅಂದರೆ 1/10 37.5 ಬಂದುಬಿಡ್ತದ. ಕರೆಕ್ಟ್. 10% ಅಂದರೆ 37.5 ಬಂದುಬಿಡ್ತದ. ಅದರದ್ದು ಮತ್ತೆ ಅರ್ಧ ಮಾಡಬೇಕೀಗ. 37.5 15% ಅಂದ್ರೆ ನಾವು 10% ಕಂಡುಹಿಡಿದ್ವಿ. ಓಕೆ, ನೋಡಿರಿ ಇಲ್ಲಿ ಮತ್ತೆ 375 ರೂಪಾಯಿ ಇತ್ತು. ಇದ್ರದ್ದು ಎಷ್ಟು ಪರ್ಸೆಂಟೇಜ್ ರಿಯಾಯಿತಿ ಅದ? 15% ರಿಯಾಯಿತಿ ಅದ. ಮೊದಲು ನಾವು 10% ರಿಯಾಯಿತಿ ಕಂಡುಹಿಡಿಯೋಣಂತ. 10% ರಿಯಾಯಿತಿ ಅಂದರೆ 10/100 ಎಷ್ಟು ರೂಪಾಯಿ ಇದು? 375 ರೂಪಾಯಿದು. 375 ರೂಪಾಯಿದು. ಈಗ 0 ಕ್ಯಾನ್ಸಲ್ ಆಗ್ತದ. ಇಲ್ಲಿ 10 ಇದೆ, ಇಲ್ಲಿ 375 ಇದೆ. 10 ಅಂದರೆ ಒಂದು ಬಿಟ್ಟು ಬಿಂದು ಇಡು, 37.5 ಅಂತ ಆಯಿತು. ಇದು 10% ಸಿಕ್ತು. ಈಗ 5% ಸಿಗಬೇಕು. ಇದ್ರ ಅರ್ಧ ಮಾಡೋಣಂತೆ. 37ರ ಅರ್ಧ, 37ರ ಅರ್ಧ ಎಷ್ಟಾಗ್ತದೆ? 18 ರೂಪಾಯಿ 75 ಪೈಸೆ ಆಗ್ತದೆ. 18 ರೂಪಾಯಿ 75 ಪೈಸೆ. ಇಲ್ರಿ ಸರ್, ನಾನು ಅಂದಾಜು ಮಾಡ್ಬೇಕ್ರಿ. ಅಂದಾಜು ಮಾಡ್ಬೇಕಂದ್ರೆ 37ವರೆ ಇದ್ದಿದ್ದು ಏನು ಮಾಡ್ತೀನಿ ನಾನು? 38 ರೂಪಾಯಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತೀನಿ, 38 ರೂಪಾಯಿ. ಇದರ ಅರ್ಧ ತೊಗೊತೀನಿ. ಇದರ ಅರ್ಧ ಎಷ್ಟಾಗ್ತದೆ? 19 ರೂಪಾಯಿ ಆಗ್ತದೆ. ಇವೆರಡನ್ನ ಕೂಡಿಸ್ತೀನಿ. ಎರಡು ಕೂಡಿಸಿದಾಗ ಎಷ್ಟಾಗ್ತದೆ? 38, 48, 57 ರೂಪಾಯಿ ಆಗ್ತದೆ. 57 ರೂಪಾಯಿ ನಿಮಗೆ ಸಿಗ್ತದೆ. ಇದು ಅಂದಾಜು ಹೇಳೋದು. ಅರ್ಥ ಆಯ್ತಾ? 375ರ 10% ಅಂದರೆ 37.5. ಇಲ್ಲೊಂದು ಪಾಯಿಂಟ್ ಇಟ್ಬಿಡೋದು ಮೈಂಡ್ ಒಳಗಡೆ ಪಟ್ನೆ. ಇಲ್ಲೊಂದು ಪಾಯಿಂಟ್ ಇಟ್ಬಿಡೋದು. 37ವರೆ ಆಗ್ತದೆ. ಸ್ವಲ್ಪ ಹೆಚ್ಚಿಗೆ ಮಾಡಿರಿ 38, ಅದರ ಅರ್ಧ ಮಾಡಿರಿ 19, ಎರಡು ಕೂಡಿಸಿ ಖಲಾಸ್. ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ಕೊಳ್ಳುವುದು ಮತ್ತು ಮಾರುವುದಕ್ಕೆ ಸಂಬಂಧಿಸಿದ ಬೆಲೆಗಳು ಲಾಭ ಮತ್ತು ನಷ್ಟ ಅಂತ ಬರ್ತದೆ. ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯುವಂಥ ವಿಧಾನವನ್ನು ನೋಡೋಣಂತೆ.